ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿನತ್ತ ನಕ್ಸಲರ ತಂಡ ಬರ್ತಾ ಇದೆ. ಎಸ್, ವಸಂತ್ ಸುಂದರಿಯ ಫೋಟೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿನತ್ತ ನಕ್ಸಲರ ತಂಡ, ವಸಂತ್ ಹಾಗೂ ಸುಂದರಿಯ ಫೋಟೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಬೆಂಗಳೂರಿನತ್ತ ತೆರಳುತ್ತಾ ಇರುವಂತಹ ನಕ್ಸಲರಿರುವಂತಹ ವಾಹನ ಪವರ್ ಟಿವಿಗೆ ಲಭ್ಯ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಸಂತ್ ಹಾಗೆ ಸುಂದರಿ ಕುಟ್ಲೂರು ಇವರ ಫೋಟೋ ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಬೆಂಗಳೂರಿನತ್ತ ತೆರಳುತ್ತಾ ಇರುವಂತಹ ನಕ್ಸಲರಿರುವಂತಹ ವಾಹನ. ಶರಣಾಗೋ ನಕ್ಸಲರಿಗೆ ಕಾನೂನಿನ ತೊಡಕಾಯ್ತಾ? ಹಾಗಾದ್ರೆ ಎನ್ಐಎ ಎಂಟ್ರಿಯಿಂದ ಗೊಂದಲಕ್ಕೀಡಾಯ್ತಾ ಜಿಲ್ಲಾಡಳಿತ? ನಕ್ಸಲ್ ಪ್ರಕರಣಗಳನ್ನ ಎನ್ಐಎ ತನಿಖೆ ನಡೆಸ್ತಾ ಇದೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಪ್ಲಾನ್ ಚೇಂಜ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನತ್ತ ತೆರಳ್ತಾ ಇರುವಂತಹ ನಕ್ಸಲರಿರುವಂತಹ ವಾಹನದ ದೃಶ್ಯ ಪವರ್ ಟಿವಿಗೆ ಸಿಕ್ಕಿದೆ. ಪೊಲೀಸ್ ಭದ್ರತೆಯಲ್ಲಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಕಾನೂನಿನ ತೊಡಕಾಯ್ತಾ ಜಿಲ್ಲಾಡಳಿತಕ್ಕೆ ಅನ್ನುವಂತಹ ಪ್ರಶ್ನೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಚೇಂಜ್ ಆಗಿದೆ. ಎನ್ಐಎ ಸದ್ಯ ನಕ್ಸಲರ ವಿಚಾರವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ವಸಂತ್ ಹಾಗೂ ಸುಂದರಿಯ ಫೋಟೋ ಪವರ್ ಟಿವಿಗೆ ಲಭಿಸಿದೆ. ಚಿಕ್ಕಮಗಳೂರು ಪ್ರತಿನಿಧಿ ಸಚಿನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಸದ್ಯ ನಕ್ಸಲರಿರುವಂತಹ ವಾಹನ ಬೆಂಗಳೂರಿನತ್ತ ತೆರಳ್ತಾ ಇದೆ. ಪವರ್ ಟಿವಿ ಕೂಡ ಇದರ ಬಗ್ಗೆ ಇಂಚಿಂಚು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಎಲ್ಲೊಂದ್ ಕಡೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಾನೂನಿನ ತೊಡಕಾಯ್ತಾ, ಹಾಗಾಗಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರ? ಒಂದ್ ಕಡೆ ಎನ್ಐಎ ತನಿಖೆ ನಡೆಸ್ತಾ ಇದೆ, ಇನ್ನೊಂದ್ ಕಡೆ ಜಿಲ್ಲಾಡಳಿತದ ಮುಂದೆ ಅವರು ಬಂದು ಶರಣಾಗೋದು, ಇದೆಲ್ಲವೂ ಕೂಡ ಜಿಲ್ಲಾಡಳಿತ ಒಂದರ ಕ್ಷಣ ಗೊಂದಲಕ್ಕೀಡಾಯ್ತಾ? ಹಾಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಚೇಂಜ್ ಮಾಡಿದ್ರ ಹೇಗೆ? ಖಂಡಿತ ಸಿಂಧೂರ, ಈ ಒಂದು ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಏಕೆಂತಂದರೆ ಈಗಾಗಲೇ ಏನು ಜಿಲ್ಲಾಡಳಿತ, ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ 6 ಜನ ನಕ್ಸಲರು ಶರಣಾಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿತ್ತು. ಆದರೆ ಕೊನೆಯ ಕ್ಷಣದ ಇನ್ನೇನು ಚಿಕ್ಕಮಗಳೂರು ನಗರ ಸಮೀಪ ಬರ್ತಾ ಇದ್ದಂತೆ ಕೊನೆಯ ಕ್ಷಣದಲ್ಲಿ ಶರಣಾಗತಿಯ ಒಂದು ಪ್ಲಾನ್ ದಿಢೀರನಾಗಿ ಚೇಂಜ್ ಆಗಿರ್ತಕ್ಕಂಥದ್ದು. ಸೀದಾ ನೇರವಾಗಿ CM ಮುಂದೆನೇ ಶರಣಾಗಬೇಕು ಅನ್ನೋ ಒಂದು ಮಾಹಿತಿನೂ ಕೂಡ ಹೊರಬಿತ್ತು. ಇದಾದ ಬೆನ್ನಲ್ಲೇ ಈಗ ಒಂದಷ್ಟು ಪ್ರಶ್ನೆಗಳು ಮೂಡ್ತಿರ್ತಕ್ಕಂಥದ್ದು, ಯಾವಾಗ NIA ಎಂಟ್ರಿ ಆಯಿತು, ಅಂದರೆ ಈ ಒಂದು ನಕ್ಸಲ್ ಅವರ ಒಂದು ಪ್ರಕರಣವನ್ನು ತನಿಖೆಯನ್ನು NIA ಕೈಗೆ ಎತ್ಕೋತು, ಆಗಿಂದ ಎಲ್ಲೋ ಒಂದು ಕಡೆ ನಕ್ಸಲರಿಗೆ ಎಲ್ಲೋ ಒಂದು ಕಡೆ ಕಾನೂನಿನ ತೊಡಕು ಆಗುತ್ತೆ ಅನ್ನೋ ಒಂದು ಭಯ ಕಾಡ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಿರ್ತದೆ. ಏಕೆಂತಂದರೆ ಅವ್ರು ಯಾವಾಗ ಶರಣಾಗ್ತೀವಿ ಅಂತ ಹೇಳಿದ್ರು, ಅಂದಿನಿಂದಲೂ ಕೂಡ ಜಿಲ್ಲಾಡಳಿತದ ಮುಂದೆನೇ ಶರಣಾಗ್ತೀವಿ ಅಂತ ಹೇಳಿದರು. ಹಾಗಾಗಿ NIA ಅವರು ಕೂಡ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಜಿಲ್ಲಾಡಳಿತಕ್ಕೆ ಮುಂದೆ ಅವರು ಶರಣಾದ ನಂತರ NIA ಅವರು ವಶಪಡಿಸಿಕೊಂಡು ವಿಚಾರಣೆನ ನಡೆಸುವಂತಹ ಪ್ರಕ್ರಿಯೆ ಇತ್ತು. ಒಂದು ಪೊಲೀಸರ ವಿಚಾರಣೆ ಬೇರೆ ಆಗಿರುತ್ತೆ, NIA ಅವರ ವಿಚಾರಣೆನೇ ಬೇರೆ ರೀತಿ ಇರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು NIA ಎಂಟ್ರಿಯಿಂದ ನಕ್ಸಲರು ಎಲ್ಲೋ ಒಂದು ಕಡೆ ಭಯಭೀತರಾಗಿ ಏನು CM ಮುಂದೆ ಶರಣಾಗಕ್ಕೆ ಒಪ್ಕೊಂಡ್ರು ಅನ್ನೋ ಒಂದು ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು. ಇವತ್ತು 4 ಗಂಟೆ ಸುಮಾರಿಗೆ ಬೆಂಗಳೂರಿನ CM ಕಚೇರಿಯಲ್ಲಿ CM ಎದುರನ್ನೇ ನಕ್ಸಲರು ಶರಣಾಗತಿ ಆಗ್ತಾರೆ. ಅದಾದ ನಂತರ NIA ಅವರು ಕೂಡ ಈಗಾಗಲೇ ಅವರ ನಕ್ಸಲರು ಇರ್ತಕ್ಕಂಥ ವಾಹನಗಳನ್ನು ಹಿಂದೆನೇ NIA ಅವರು ಕೂಡ ಫಾಲೋ ಮಾಡ್ತಿದ್ದಾರೆ. ಪೊಲೀಸರು ಕೂಡ ಅವರಿಗೆ ಎಸ್ಕಾರ್ಟ್ ಮಾಡಿಕೊಂಡು ಈಗ ಬೆಂಗಳೂರಿಗೆ ತೆರಳ್ತಿದ್ದಾರೆ. ಶರಣಾದ ನಂತರ NIA ಅವರು ಕೂಡ ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಸಚಿನ್ ನಿಮ್ಮೆಲ್ಲ ಮಾಹಿತಿಗೆ.